ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯ ಒಳಗೆ ಎಂದಿಗೆ ಅನ್ನುವಂತಹ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯ ಒಳಗೆ ಅದರ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ, ಸುರಿದ ನೆತ್ತರ ಕೆಂಪಸಿರಿಯೋ ಮಣ್ಣಿಗೊದಗಿದ ತಣ್ಪ ಕರೆಯೋ ಹಸುರು ಮೆರೆಯಿತು ಮರುಧರೆ, ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ, ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ, ಅಂತೂ ಬಂದಿತು ಬಂದೆ ಬಂದಿತು ಎಂಥ ಎಂಥ ಬಿಡುಗಡೆ, ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ. ಅಂದರೆ ಬ್ರಿಟಿಷರಿಂದ ಭಾರತಕ್ಕೆ ಬಂದಂತಹ ಸ್ವಾತಂತ್ರ್ಯದ ಸಂದರ್ಭವನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಯಾರ ಯೋಗ ಬಲದ ಕಾರಣದಿಂದ ಬಂತೋ ಅಥವಾ ಉಗ್ರ ತಪಸ್ಸಿನ ಮಹಿಮೆಯ ಕಾರಣದಿಂದಾಗಿ ಬಂತೋ ಗೊತ್ತಿಲ್ಲ, ಆದರೆ ಬಿಡುಗಡೆ ಅನ್ನುವಂತಹದ್ದು ಬಂದಿದೆ, ಸ್ವಾತಂತ್ರ್ಯ ಅನ್ನುವಂತಹದ್ದು ಬಂದಿದೆ. ಹಾಗಾದರೆ ಅದು ಸುಮ್ಮನೆ ಬಂತ ಆ ಸ್ವಾತಂತ್ರ್ಯ? ಯಾವ ರೀತಿಯಾಗಿ ಬಂತು ಆ ಸ್ವಾತಂತ್ರ್ಯ ಅಂದರೆ, ಸುರಿದ ನೆತ್ತರ ಕೆಂಪಸಿರಿಯೋ, ನೆತ್ತರು ಕೆಂಪಾದಂತಹ ನೆತ್ತರು ಸುರಿದ ಕಾರಣದಿಂದಾಗಿ, ಸಿರಿ ಅಂತಂದರೆ ಸಂಪತ್ತು, ಅಂದರೆ ಯಾವುದು ಸ್ವಾತಂತ್ರ್ಯ ಅನ್ನುವಂತಹ ಸಂಪತ್ತು ಬರಲಿಕ್ಕೆ ಎಷ್ಟೋ ಮಹನೀಯರ ನೆತ್ತರ ಸುರಿಬೇಕಾಗಿರುವಂತಹ ಪರಿಸ್ಥಿತಿ ಇತ್ತು. ಸ್ವಾತಂತ್ರ್ಯದ ಹೋರಾಟದ ಒಳಗೆ ನಿಮಗೆ ಯಾರ್ಯಾರೆಲ್ಲರೂ ಕೂಡ ಸ್ವತಂತ್ರಕ್ಕಾಗಿ ಬಲಿದಾನವನ್ನು ಮಾಡಿದ್ರು ಅನ್ನುವಂತಹದ್ದು ಗೊತ್ತಿದೆ, ಇತಿಹಾಸವನ್ನು ಓದಿರ್ತೀರಿ. ಅಂತಹ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿರುವಂತಹ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹಲವಾರು ಮಹನೀಯರು ಸಾಮಾನ್ಯ ಮನುಷ್ಯರಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ನೆತ್ತರನ್ನು ಹರಿಸಿದ್ದಾರೆ. ಅದರ ಕಾರಣದಿಂದಾಗಿ ಈ ಸ್ವಾತಂತ್ರ್ಯ ಅನ್ನುವಂತಹ ಸಿರಿ ಬಂದಿದೆ. ಮಣ್ಣಿಗೊದಗಿದ ತಣ್ಪ ಕರೆಯೋ, ಇವರೆಲ್ಲರ ನೆತ್ತರ ದಾನದ ಪರಿಶ್ರಮದಿಂದಾಗಿ ಒದಗಿದಂತಹ ಈ ಸ್ವಾತಂತ್ರ್ಯದ ಕಾರಣದಿಂದಾಗಿ ಈ ಮಣ್ಣು ಸಂತೋಷಗೊಂಡಿದೆಯಂತೆ, ಸಂತುಷ್ಟಗೊಂಡಿದೆಯಂತೆ. ತಣ್ಪ ಕರೆ ಅಂತಂದರೆ ತಣ್ಪು ಅಂತಂದರೆ ತಂಪಾಗೋದು ಅಂತ ಹೇಳಿ, ಸಂತುಷ್ಟವಾಗೋದು, ಸಮೃದ್ಧವಾಗುವಂತಹದ್ದು, ಸಂತೋಷವಾಗುವಂತಹದ್ದು ಅನ್ನೋ ಅರ್ಥ ಇದೆ. ಹೀಗೆ ಸಮೃದ್ಧವಾಗಿದೆಯಂತೆ ಇವತ್ತಿಗೆ ಭಾರತ, ಹಾಗೆಯೇ ಸಂತೋಷವಾಗಿದ್ದಾರೆ ಈ ನಾಡಿನ ಜನ. ಹಸುರ ಮೆರೆಯಿತು ಮರುಧರೆ, ಪುನಃ ಈ ನಾಡಿನ ಒಳಗೆ ಹಸಿರು ಅನ್ನುವಂತಹದ್ದು ಮೆರೀತು. ಇಲ್ಲಿ ಹಸಿರು ಅನ್ನುವಂತಹದ್ದು ಸಮೃದ್ಧಿಯ ಸಂಕೇತ. ಸಮೃದ್ಧಿ ಅನ್ನುವಂತಹದ್ದು ಈ ನಾಡಿನ ಒಳಗೆ ಮತ್ತೆ ಚಿಗುರೊಡೀತು ಸ್ವಾತಂತ್ರ್ಯದ ಕಾರಣದಿಂದಾಗಿ. ಆನಂತರದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ, ಈ ನಾಡು ಅನ್ನುವಂತಹ ಕಡಲಿಗೆ ಕಡೆಗೋಲನ್ನು ಇಟ್ಟು ಮತಿಸುವಂತಹ ಪ್ರಯತ್ನವನ್ನು ಮಾಡಿದ್ರೆ ಅಲ್ಲಿ ಬರ್ತಾ ಇರುವಂತಹದ್ದು ವಿಷವೇ ಅಂತೆ. ಅಂದರೆ ಬದುಕಲಿಕ್ಕೆ ಬೇಕಾಗಿರುವಂತಹ ಯಾವ ಅಂಶಗಳನ್ನು ಕೂಡ ನಾವಿವತ್ತಿಗೆ ಉಳಿಸ್ಕೊಳ್ತಿಲ್ಲ, ಎಲ್ಲಿ ನೋಡಿದರಲ್ಲಿ ಕೆಟ್ಟತನವೇ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಅಯ್ಯೋ ಬಂತೆ ವಿಷ ವಿಷ, ಇವತ್ತಿಗೆ ಎಲ್ಲ ಬರ್ತಿರೋದು ಕೂಡ ವಿಷವೇ ಆಗಿದೆ. ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ, ಎಷ್ಟೇ ನೆಚ್ಚಿ ಪ್ರೀತಿಯಿಂದ ಮೆಚ್ಚಿ ದುಡಿತೀನಿ ಅಂತ ಅಂದ್ರೂ ಕೂಡ ಅಮೃತ ಅನ್ನುವಂತಹದ್ದು ಸಿಗೋದು ಮರೀಚಿಕೆಯಾಗ್ಬಿಟ್ಟಿದೆ ಇವತ್ತಿನ ಸಂದರ್ಭದ ಒಳಗೆ. ಅಂತೂ ಬಂದಿತು ಬಂದೆ ಬಂದಿತು ಎಂಥ ಎಂಥ ಬಿಡುಗಡೆ, ಆದರೂ ಕೂಡ ಬಿಡುಗಡೆ ಅನ್ನುವಂತಹದ್ದು ಬಂದಿದೆಯಂತೆ. ಯಾವ್ಯಾವುದಕ್ಕೆಲ್ಲ ಬಿಡುಗಡೆ ಬಂದಿದೆ, ಎಂಥ ಬಿಡುಗಡೆ ಬಂದಿದೆ ಅಂದರೆ, ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ, ಮೋಸಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಂತೆ, ಸುಳ್ಳು ಹೇಳೋರಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಂತೆ, ಲಂಚಗುಳಿತನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಂತೆ, ಸುಲಿಗೆ ಮಾಡುವಂತಹ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಂತೆ. ವಿದ್ಯಾರ್ಥಿಗಳೇ, ಒಮ್ಮೆ ನಮ್ಮ ಸಮಾಜವನ್ನು ಪರಿಪೂರ್ಣವಾಗಿ ಅವಲೋಕಿಸಿ ನೋಡಿ. ಇವತ್ತು ಸುಳ್ಳು, ಮೋಸ, ದರೋಡೆ, ಲಂಚ ಇವುಗಳೇ ಈ ಸಮಾಜವನ್ನು ಆಳ್ಲಿಕ್ಕೆ ನಿಂತುಬಿಟ್ಟಿದೆ. ಹಾಗಾಗಿ ಇಂಥವುಗಳಿಗೆ ಸ್ವಾತಂತ್ರ್ಯ ಬಂದಿದೆಯೇ ಹೊರತು ನಿಜವಾಗಿಯೂ ಜನರಿಗಲ್ಲ ಅನ್ನುವಂತಹ ಮಾತನ್ನು ಕವಿ ಆಡ್ತಿದ್ದಾರೆ. ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಅವ್ರ ಪ್ರಶ್ನೆ ಇದು, ಇಂತಹ ಹೃದಯದಲ್ಲಿ ಮನೆ ಮಾಡಿಕೊಂಡಿರೋ ಅಂತಹ ಇಂಥ ಕೆಟ್ಟತನ ಇದೆಯಲ್ಲ, ಈ ಕೊಚ್ಚೆ ಇದೆಯಲ್ಲ, ಆ ಕೊಚ್ಚೆಗೆ ಇನ್ನು ತಡೆಬಡೆ ಅನ್ನೋದೇ ಇಲ್ವೇ? ಅಡ್ಡಿ ಅನ್ನುವಂತಹದ್ದು, ಅಂತ್ಯ ಅನ್ನುವಂತಹದ್ದು ಯಾವುದೂ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ.
ಅಂದರೆ ಈ ಪದ್ಯಭಾಗ ಏನಿದೆ ಅದು ಸ್ವಾತಂತ್ರ್ಯ ಏನೋ ಬಂದಿದೆ, ಅದಕ್ಕೆ ಸಾಕಷ್ಟು ಬಲಿದಾನಗಳು ಆಗಿದೆ. ಹಾಗೆ ಬಂದಿರುವಂತಹ ಸ್ವಾತಂತ್ರ್ಯ ಒಳ್ಳೆಯದಕ್ಕಂತೂ ಉಪಯೋಗವಾಗ್ತಿಲ್ಲ. ಎಲ್ಲಿ ನೋಡಿದರಲ್ಲಿ ಕೆಟ್ಟತನವೇ ತಾಂಡವವಾಡ್ತಿದೆ. ಸ್ವಾತಂತ್ರ್ಯ ಅನ್ನುವಂತಹದ್ದು ಮೋಸ, ಸುಳ್ಳು, ವಂಚನೆ, ಸುಲಿಗೆ, ಲಂಚ ಇಂತಹ ಸಮಾಜಘಾತಕ ಶಕ್ತಿಗಳ ವಶವಾಗಿ ಹೋಗ್ಬಿಟ್ಟಿದೆ. ಇಂಥದ್ದನ್ನೇ ಮನದಲ್ಲಿ ಇಟ್ಕೊಂಡಿರುವಂತಹ ಜನರ ಸಂಖ್ಯೆಯೇ ಸಮಾಜದೊಳಗೆ ಹೆಚ್ಚಾಗ್ತಾ ಇದೆಯಲ್ಲ ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಡಲುಗಳ್ಳರ ಕಾಟ ಕೊನೆಗಂಡರೇನಂತೆ ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ, ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ, ನರನಸ್ತಿ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ, ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸುಕಲೆಳಸುತಿಹರು, ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೊಳಿಹರು. ಆಯಿತು, ಒಂದು ಕಾಲಕ್ಕೆ ಕಡಲ ಮಾರ್ಗವಾಗಿ ಬಂದು ನಮ್ಮನ್ನಾಳಿದಂತಹ ಬ್ರಿಟಿಷರ ಆಳ್ವಿಕೆ ಏನೋ ಕೊನೆಗೊಂಡೋಯ್ತು, ಸ್ವಾತಂತ್ರ್ಯವೂ ಸಿಕ್ತು, ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ. ಕಡಲುಗಳ್ಳರು ಅಂತ ಹೇಳಿ ಇಲ್ಲಿ ಸಂಬೋಧನೆ ಮಾಡ್ತಿರುವಂತಹದ್ದು ಬ್ರಿಟಿಷರಿಗೆ. ಆ ಬ್ರಿಟಿಷರ ಕಾಟ ಏನೋ ಕೊನೆಗೊಂಡೋಯ್ತು, ಆದರೆ ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ. ಮನುಷ್ಯರ ಹೊಟ್ಟೆ ಮೇಲೆ ಒಡೆಯುವಂತಹ ಒಡಲುಗಳ್ಳರಿದಾರಲ್ಲ, ಅವರು ನಮ್ಮವರೇ ಆಗಿರುವಂತಹ ರಾಜಕಾರಣಿಗಳಾಗಿರಬಹುದು, ದಲ್ಲಾಳಿಗಳಾಗಿರಬಹುದು, ವ್ಯಾಪಾರಿಗಳಾಗಿರಬಹುದು, ಯಾರೇ ಆಗಿರಬಹುದು, ಅಂತಹ ಒಡಲುಗಳ್ಳರು ಮಾತ್ರ ಇನ್ನು ಇಲ್ಲೇ ಇದ್ದಾರೆ. ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ. ಇದು ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಹೇಳ್ತಾ ಇರುವಂತಹ ಮಾತು. ರೈತ ಮಕ್ಕಳು ತುಂಬ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಏನಿದೆ, ಆ ಬೆಳೆಯನ್ನು ಅರ್ಧ ಬೆಲೆಗೋ ಅಥವಾ ಕಡಿಮೆ ಬೆಲೆಗೋ ಮಾರಿಸ್ಬಿಟ್ಟು ಅವರ ಬೆಳೆಸನ್ನು ಸುಲಿದು ತಿನ್ನುವುದರ ಮೂಲಕ ಸುಖ ಪಡುವಂತಹ ರಾಕ್ಷಸ ಮನಸ್ಥಿತಿಯಂತಹ ಜನರು ಇವತ್ತಿಗೂ ಕೂಡ ನಮ್ಮ ನಡುವೆ ಇದ್ದಾರಂತೆ. ನರನಸ್ತಿ ಪಂಜರದ ಅಡಿಗಲ್ಲ ಮೇಲಿವರು, ಇಂತಹವ್ರು ಏನಿದ್ದಾರೆ ಈ ಥರದ ಮನುಷ್ಯರು, ಅವರು ನರರ ಅಸ್ಥಿಪಂಜರದ ಮೇಲೆ, ಅಸ್ಥಿಪಂಜರ ಅನ್ನುವಂತಹದ್ದು ಮನುಷ್ಯನ ಅತಿ ದುಡಿಮೆಯ ಸಂಕೇತವಾಗಿ ನಿಲ್ಲುತ್ತೆ. ಅಂದರೆ ಬಡವರು, ರೈತರು ಇವರನ್ನು ಸಂಕೇತಿಸುತ್ತೆ. ಇಂತಹ ಬಡ ರೈತರ ಮೇಲೆ, ಅವರ ಅಸ್ಥಿಪಂಜರದ ಮೇಲೆ ತಾವು ತಮ್ಮ ಸುಸ್ಥಿರವಾಗಿರುವಂತಹ ಭವನಗಳನ್ನು ನಿರ್ಮಾಣ ಮಾಡ್ಕೊಳ್ತಾರಂತೆ. ಇಲ್ಲಿ ಸುಸ್ಥಿರವಾದಂತಹ ಭವನ ಅಂತ ಅಂದರೆ ಅವರ ಶ್ರಮದ ಪ್ರತಿಫಲದ ಕಾರಣದಿಂದಾಗಿ ಇವ್ರು ಬದುಕುವಂತಹದ್ದು. ಅಂದರೆ ಯಾವುದೇ ಶ್ರಮವಿಲ್ಲದೆ ರೈತನ ಶ್ರಮದ ಕಾರಣದಿಂದಾಗಿ ಬಂದಂತಹ ಹಣವನ್ನು ತಾವು ತಗೊಂಡು ಅದರ ಮೇಲೆ ಅತ್ಯದ್ಭುತವಾದ ಭವನಗಳನ್ನು ನಿರ್ಮಾಣವನ್ನು ಮಾಡಿಕೊಂಡು ಅವರನ್ನು ತುಳಿತಾ ಬದುಕುವಂತಹ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ಇಂತಹ ಕ್ರೂರ ಜನ ಇವತ್ತಿಗೂ ಕೂಡ ನಮ್ಮ ನಡುವೆ ಇದ್ದಾರೆ. ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸುಕಲೆಳಸುತಿಹರು. ತೂಗಲು ಅಂತಂದರೆ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿ ಬಂದಂತಹವರು, ಹಾಗೆ ಬಂದವರು ಇಲ್ಲಿನ ಜನರ, ಇಲ್ಲಿನ ಕೂಸುಗಳ ಕೊರಳನ್ನೇ ಹಿಸುಕ್ತಾ ಇದ್ದಾರೆ. ಅಂದರೆ ಅವರ ಬದುಕನ್ನೇ ಶಾಶ್ವತವಾಗಿ ಸರ್ವನಾಶವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೊಳಿಹರು. ಸುಡುಗಾಡಾದರೂ ಚಿಂತೆ ಇಲ್ಲ, ಅಲ್ಲಿ ಸುಖ ಸಿಗುತ್ತೆ ಅನ್ನೋದಾದರೆ ಅಲ್ಲಿಯೇ ತಮ್ಮ ಸುಪ್ಪತ್ತಿಗೆಯನ್ನು ಕಂಡುಕೊಳ್ಳುವಂತಹ ಜನರು ಕೂಡ, ಮಾನವೀಯತೆಯೇ ಇಲ್ಲದೆ ಇರುವಂತಹ ಅಮಾನವೀಯ ಜನರು ಇವತ್ತು ಈ ನಾಡಿನ ಒಳಗಡೆ ಇದ್ದಾರಂತೆ. ಸ್ಮಶಾನವಾದರೂ ಸರಿ, ಸುಡುಗಾಡೆ ಆದರೂ ಸರಿ, ಆದರೆ ಅಲ್ಲಿ ಅವರಿಗೆ ಸುಖ ಅನ್ನುವಂತಹದ್ದು ಬೇಕು. ಆ ಸುಖವೊಂದು ಸಿಕ್ಕಿಬಿಟ್ರೆ ಸುಡುಗಾಡಿನಲ್ಲಿ ಬೇಕಾದರೂ ವಾಸ ಮಾಡಲಿಕ್ಕೆ ತಯಾರಿರುವಂತಹ ಜನರು ಇವತ್ತಿಗೆ ಈ ನಾಡಿನಲ್ಲಿದ್ದಾರೆ ಅನ್ನುವಂತಹ ಮಾತನ್ನು ಕವಿ ಆಡ್ತಾ ಇದ್ದಾರೆ. ಇದಿಷ್ಟು ವ್ಯಾಪಾರದ ಕಾರಣದಿಂದಾಗಿ, ಅಲ್ಲಿರುವಂತಹ ಮಧ್ಯವರ್ತಿಗಳ ಕಾರಣದಿಂದಾಗಿ ಇವತ್ತಿನ ಭಾರತೀಯ ಸಮಾಜ ಏನಿದೆ, ಭಾರತೀಯ ಜನರು ಏನಿದ್ದಾರೆ, ಅವರು ಅನುಭವಿಸ್ತಾ ಇರುವಂತಹ ನಷ್ಟದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಈ ದೇಶದ ಮೇಲೆ ನೇರ ಆಳ್ವಿಕೆಯನ್ನು ಇಟ್ಕೊಂಡದ್ದನ್ನು ಬಿಟ್ಕೊಟ್ಟಂತಹ ಬ್ರಿಟಿಷರು ಪುನಃ ಇನ್ನಾವುದೋ ಮಾರ್ಗದ ಮೂಲಕ, ಅಂದರೆ ವ್ಯಾಪಾರ ಮಾರ್ಗದ ಮೂಲಕ ಕಂಪನಿಗಳ ಹೆಸರಿನಲ್ಲಿ ಇಲ್ಲಿ ಬಂದು ನಮ್ಮ ಮಕ್ಕಳನ್ನೇ ಶೋಷಣೆ ಮಾಡ್ತಾ ಇರುವಂತಹ ವಿಪರ್ಯಾಸವನ್ನು, ವ್ಯಂಗ್ಯವನ್ನು ವಿಡಂಬಿಸ್ತಾ ಇರುವಂತಹ, ಆ ಮೂಲಕ ಅದನ್ನು ಜನರಿಗೆ ಪರಿಚಯಿಸ್ತಾ ಇರುವಂತಹದ್ದನ್ನು ನಾವು ಈ ಕವನ ಭಾಗದ ಹಿನ್ನೆಲೆಯ ಒಳಗೆ ಗಮನಿಸಬಹುದು. ಭಾರತದಲ್ಲಿರುವಂತಹ ಬಹುಪಾಲು ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ನೀವು ನೋಡ್ಕೊಂಡು ಬನ್ನಿ. ಅವೆಲ್ಲವೂ ಕೂಡ
ಯಾವ್ಯಾವುದೋ ದೇಶದ ಕಂಪನಿಗಳಾಗಿರುತ್ತೆ. ಭಾರತದ್ದು ತುಂಬ ಕಡಿಮೆ. ಹಾಗಾಗಿ ಪರೋಕ್ಷವಾಗಿ ಇವತ್ತಿಗೂ ಕೂಡ ಬ್ರಿಟಿಷರು ನಮ್ಮ ಮೇಲೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದನ್ನು ಮರೆಯೋ ಹಾಗಿಲ್ಲ. ಯಾವುದರ ಮೂಲಕ ಅಂತಂದರೆ ವ್ಯಾಪಾರ ಮತ್ತು ವ್ಯವಹಾರದ ಮೂಲಕ. ಹಾಗೆ ಅವರು ಒಂದು ಕಡೆ ಶೋಷಣೆಯನ್ನು ಮಾಡ್ತಿದ್ರೆ, ನಮ್ಮವರೇ ಆದಂತಹ ಮಧ್ಯವರ್ತಿಗಳು, ದಲ್ಲಾಳಿಗಳು ರೈತ ಮಕ್ಕಳ ಮೇಲೆ ನಿರಂತರವಾದಂತಹ ಅತ್ಯಾಚಾರವನ್ನು ಮಾಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಕವಿ ಈ ಮೂಲಕ ಹೇಳ್ತಿದ್ದಾರೆ. ರೈತರ ಪರಿಶ್ರಮದ ಫಲ ಏನಿದೆ ಅದನ್ನು ರೈತ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳು, ವ್ಯಾಪಾರಿಗಳು ಊಟ ಮಾಡ್ತಾ ಇದ್ದಾರೆ ಅನ್ನುವಂತಹ ವ್ಯಂಗ್ಯವನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕುಂಟು. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಘರ್ಜನೆ. ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ, ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರವಧೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು, ಗಂಡುಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ. ಈ ರೀತಿಯಾಗಿರುವಂತಹ ವ್ಯವಸ್ಥೆಗಳನ್ನೆಲ್ಲವನ್ನು ಗಮನಿಸಿದಂತಹ ಕವಿ ಮಾಡ್ತಾ ಇರುವಂತಹ ಪ್ರಶ್ನೆ ಇದು. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ. ಬೂಟು ಕಾಲಿನ ಏಟು ಅಂದರೆ ಒದೆಯೋದು. ಈ ಒದೆಯುವಿಕೆ ಏನಿದೆ ಅದು ನಮ್ಮ ಮೇಲೆ ನಡೆಯುವಂತಹ ಅಮಾನವೀಯತೆ, ಅತ್ಯಾಚಾರದ ಸಂಕೇತವಾಗುತ್ತೆ. ಹಂಗೆ ಯಾರಾದರೂ ಕೂಡ ನಮ್ಮನ್ನು ತುಳಿಯುವಂತಹ ಪ್ರಯತ್ನವನ್ನು, ಶೋಷಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಆವಾಗ ಸುಮ್ಮನಿರುವವರು ಉಂಟೆ ಅನ್ನುವಂತಹ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಈ ನಾಡಿನ ಜನ ಹಾಗಿದ್ದಾರಂತೆ. ಯಾವ ರೀತಿಯಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯನ್ನು ತುಂಬ ಚೆನ್ನಾಗಿ ಕೊಡ್ತಾರೆ. ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಘರ್ಜನೆ. ಇವತ್ತಿನ ಭಾರತದ ಜನಗಳು ಹೇಗಿದ್ದಾರಪ್ಪ ಅಂತಂದರೆ, ಕಿವಿಯ ತುಂಬ ಕಲ್ಲಿನೇಟನ್ನು ತಿಂದಂತಹ ಕುನ್ನಿ ನಾಯಿಯ ಮರಿ ಹೇಗೆ ಕುಯಿಂಗುಡುತ್ತಾ ಮಲಗುತ್ತೋ ನೀವು ಗಮನಿಸಿ. ಹೊಡೆತ ತಿಂದಂತಹ ನಾಯಿ ಯಾವತ್ತಿಗೂ ಕೂಡ ವಾಪಸ್ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಏನು ಮಾಡುತ್ತೆ, ತನಗೆ ತಾನು ಕುಯಿಂಗುಡುತ್ತಾ ಬಂದು ಎಲ್ಲೋ ಒಂದು ಮೂಲೆಯಲ್ಲಿ ಮಲ್ಕೊಳ್ಳುತ್ತೆ. ಅಂದರೆ ಶೋಷಣೆಯನ್ನು ಸಹಿಸ್ಕೊಳ್ಳೋ ಅಂತಹ ಪ್ರತೀಕ ನಾಯಿ. ಈ ಪದ್ಯ ಭಾಗದ ಒಳಗೆ ಕೇಳದಲ್ಲೋ ಘರ್ಜನೆ, ಅದ್ರ ಬದಲಿಗೆ ಗರ್ಜನೆ ಕೇಳಿಸ್ತಿಲ್ಲ, ಪ್ರತಿಭಟಿಸುವಂತಹ ಆ ಧ್ವನಿ ಕೇಳಿಸ್ತಿಲ್ಲ ಅನ್ನೋಂತಹದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇವತ್ತಿನ ನಾಡಿನ ಜನಗಳು ಯಾವ ರೀತಿಯಾಗಿ ಹೋಗಿದಾರಪ್ಪ ಅಂತಂದರೆ, ಅವರಲ್ಲಿ ಸ್ವಾಭಿಮಾನದ ಕೊರತೆ ಇದೆಯಂತೆ. ಯಾರಾದರೂ ಶೋಷಿಸಿದರೆ ಅದನ್ನು ಒಪ್ಕೊಂಡು ನಾಯಿ ಮರಿಯ ರೀತಿಯಲ್ಲಿ ಶೋಷಿಸ್ಕೊಂಡು ಬದುಕುವಂತಹ ವ್ಯವಸ್ಥೆ ಇವತ್ತು ನಮ್ಮಲ್ಲಿದೆ. ಜನ ಅಂತಹ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಬದಲಿಗೆ ಸಿಂಹದ ಗರ್ಜನೆ ಕೇಳ್ತಾ ಇಲ್ಲ ಅನ್ನುವಂತಹದ್ದು ಅವರ ಅಭಿಪ್ರಾಯ. ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ. ಯಾವ ರೀತಿಯಾಗಿರಬೇಕಿತ್ತಂತೆ ಶೋಷಣೆಗೆ ಪ್ರತಿಕ್ರಿಯೆ ಅಂದರೆ, ಕಿವಿ ಬಿರಿಯುವ ರೀತಿಯಲ್ಲಿರಬೇಕಿತ್ತಂತೆ. ಮೃಗರಾಜನ ಗರ್ಜನೆ ಹೇಗೆ, ತುಂಬು ಕೊರಳ ಗರ್ಜನೆ ಹೇಗೆ ಒಮ್ಮೆ ಅದು ಗರ್ಜಿಸಿದರೆ ಇಡೀ ಕಾಡನ್ನೆಲ್ಲ ವ್ಯಾಪಿಸಿ ಬಿಡುತ್ತದೆಯೋ ಹಾಗೇನೆ ಪ್ರತಿಧ್ವನಿಸುತ್ತೋ ಮತ್ತೆ ಕಾಡಿನ ಒಳಗೆ ಆ ಧ್ವನಿ, ಹಾಗೆ ತಿರುಗಿ ಹೇಳುವಂತಹ ಧ್ವನಿ ನಮ್ಮವರಲ್ಲಿ ಇಲ್ಲದೆ ಹೋಗಿದೆಯಂತೆ. ಗರ್ಜನೆ ಅನ್ನುವಂತಹದ್ದು ಸ್ವಾಭಿಮಾನದ ಉಳಿಸಿಕೊಳ್ಳುವಿಕೆಗಾಗಿ ಪ್ರಯತ್ನಿಸುವಂತಹ ಯಾವ ಮನಸ್ಥಿತಿಯನ್ನು ನಾವು ನಮ್ಮವರಲ್ಲಿ ಕಾಣಲಿಕ್ಕಾಗ್ತಿಲ್ಲ ಅನ್ನುವಂತಹ ನೋವು ಕವಿಗಿದೆ. ಹಾಗಾಗಿನೇ ಅವ್ರು ಹೇಳ್ತಾರೆ, ಇವತ್ತಿನ ಜನರು ಹೇಗಾಗಬೇಕಾಗಿದೆಯಪ್ಪ ಅಂದರೆ, ರಕ್ತಪಾನ ಮತ್ತು ಈ ರಾಕ್ಷಸಗಣ ಹತ್ಯೆಗೆ. ರಕ್ತಪಾನವನ್ನು ಮಾಡಿ ಉನ್ಮತ್ತರಾಗಿ ಮೆರೆಯುವಂತಹವರ ರೀತಿಯಲ್ಲಿ ಇವತ್ತು ಸ್ವೇಚ್ಛಾಚಾರವಾಗಿ ಬದುಕ್ತಾ ಇರುವಂತಹ, ಸ್ವೇಚ್ಛಾಚಾರವಾಗಿ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸ್ತಾ ಇರುವಂತಹ ವರ್ಗ ಏನಿದೆ, ಆ ವರ್ಗ ರಾಕ್ಷಸ ಕೃತ್ಯವನ್ನು ಮಾಡ್ತಾ ಇರುವಂತಹ ಈ ರಕ್ಕಸ ಪ್ರವೃತ್ತಿಯ ಜನರು, ರಕ್ಕಸ ಮನಸ್ಥಿತಿಯ ಜನರು, ಇವರ ಹತ್ಯೆಗೆ ಕ್ಷಾತ್ರವಧೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಕ್ಷತ್ರಿಯರನ್ನೆಲ್ಲ ವಧೆ ಮಾಡ್ತೀನಿ, ಸಂಹಾರ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಪ್ರತಿಜ್ಞೆಯನ್ನು ಮಾಡಿ, ಜಾಮದಗ್ನಿಯ ಮಗನಾದಂತಹ ಪರಶುರಾಮ ತನ್ನ ಪರಶುವನ್ನು ಹಿಡಿದು ಹೊರಟ್ನೋ, ನಾಡನ್ನು ಹಲವು ಬಾರಿ ಸುತ್ತಿ ಹೇಗೆ ಕ್ಷತ್ರಿಯರನ್ನು ವಧೆ ಮಾಡ್ತಾ ಬನ್ನೋ ಹಾಗೆ ಈ ರಾಕ್ಷಸ ಸ್ವರೂಪಿ ಮನುಷ್ಯರೇನಿದ್ದಾರೆ ಅವರನ್ನ ಇವತ್ತಿನ ಜನತೆ ವಧೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆಯಂತೆ. ಜಾಮದಗ್ನಿಯ ರೀತಿಯಲ್ಲಿ ನಮ್ಮ ಜನರು ಹೆಜ್ಜೆ ಇಡುವುದು ಎಂದಿಗೆ,
ಮುಂದೆ ಹೋಗುವಂತಹದ್ದು ಯಾವತ್ತಿಗೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ. ಇರುಳ ಬಸಿರು ಅಂತಂದರೆ ಕತ್ತಲೆಯ ಬಸಿರು ಅಂತ ಹೇಳಿ. ಇಲ್ಲಿ ಕತ್ತಲೆ ಯಾವುದರ ಸಂಕೇತ ಅಂತಂದರೆ ಇವತ್ತಿನ ನಾಡಿನ ಒಳಗಡೆ ನಡೀತಾ ಇರುವಂತಹ ಎಲ್ಲ ಅನೈತಿಕ ಚಟುವಟಿಕೆಗಳು ಏನಿದ್ದಾವೆ, ಅನ್ಯಾಯಗಳು ಏನಿದ್ದಾವೆ, ಅವುಗಳ ಸಂಕೇತ. ಇಂತಹ ಅಂಧಕಾರದ ಬದುಕನ್ನು ತೊರೆದು ಬಿಟ್ಟು ಆ ಬದುಕಿನೊಳಗೆ ಉದಯರಾಗ ಬರುವುದು ಯಾವತ್ತಿಗೆ, ಸೂರ್ಯೋದಯದ ಅನಾವರಣವಾಗುವಂತಹದ್ದು ಯಾವತ್ತಿಗೆ, ನನ್ನ ನಾಡ ಮಂದಿಗೆ, ನನ್ನ ನಾಡಿನ ಜನಗಳಿಗೆ ಒಳ್ಳೆ ಕಾಲ ಅನ್ನುವಂತಹದ್ದು ಬರೋದು ಯಾವಾಗ ಅನ್ನೋ ಪ್ರಶ್ನೆ ಅವರದ್ದು. ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂದಿಗೆ. ಈ ನಾಡಿನ ಮೂಲೆ ಮೂಲೆಗೂ ರಾಜಬೀದಿಗಳಿಗೂ ಸಂದಿಗೊಂದಿಗಳಿಗೂ ಅಂದರೆ ಇಲ್ಲಿ ರಾಜಬೀದಿ ಅನ್ನುವಂತಹದ್ದು ಒಂದು ರೀತಿಯಾದ ವರ್ಗ ಜನರನ್ನು ಸಂಕೇತಿಸಿದರೆ ಸಂದಿಗೆ ಅನ್ನುವಂತಹದ್ದು ಇನ್ನೊಂದು ರೀತಿಯಾದಂತಹ ವರ್ಗವನ್ನು ಸಂಬೋಧನೆ ಮಾಡುತ್ತೆ. ಅಂದರೆ ಇಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಯಾವ ಭೇದ ಭಾವವೂ ಇಲ್ಲದೆ ನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಕ್ರಾಂತಿ ಅನ್ನುವಂತಹ ಭಾನು ಆಕಾಶ ಹೊಳಿಬೇಕಾಗಿದೆಯಂತೆ. ಆ ಮೂಲಕ ಹೊಂಬೆಳಕೊಂದು ಬರಬೇಕಾದಂತಹ ಅನಿವಾರ್ಯತೆ ಇದೆ. ಅಂದರೆ ಅಸಮಾನತೆಯ ಸಮಾಜ ಒಳಿದು ಶೋಷಣೆಯ ಸಮಾಜ ಒಳಿದು ಸಮಾನತೆಯ ಸಮಾಜ, ಶೋಷಣಾರಹಿತ ಸಮಾಜದ ಅನಿವಾರ್ಯತೆ ಇದೆ. ಅದು ಬರಬೇಕಾಗಿದೆ. ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ. ಯಾವತ್ತಿಗಪ್ಪ, ಯಾವತ್ತಿಗೋ ನನ್ನ ನಾಡ ಮಂದಿಗೆ, ಈ ನಾಡಿನ ಜನಗಳಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆವುದೆಂದಿಗೆ. ಅವರ ಮನಸ್ಸಿಗಂಟಿರುವಂತಹ ಕಾವಳ ಏನಿದೆ, ಹಿಮ ಏನಿದೆ, ಅದು ಅಳಿದು ಬಿಟ್ಟು ನಾಶವಾಗಿ ಮತ್ತೆ ತಿಳುವಳಿಕೆ ಅನ್ನುವಂತಹದ್ದು, ಅರಿವು ಅನ್ನುವಂತಹದ್ದು ಬರೋದು ಯಾವತ್ತಿಗೆ. ಹುಟ್ಟಿನಿಂದಲೇ ತಮ್ಗೆ ಅಂಟಿಸ್ಕೊಂಡು ಬಂದಿರುವಂತಹ ಈ ಮಾನಸಿಕ ದಾಸ್ಯ ಪ್ರವೃತ್ತಿ ಏನಿದೆ, ಮಾನಸಿಕ ದಾಸ್ಯ ಮನೋಭಾವ ಏನಿದೆ, ಅದು ಯಾವತ್ತಿಗೆ ಕಳೆಯುವಂತಹದ್ದು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಬದಲಾವಣೆ ಈ ಸಮಾಜದ ಒಳಗೆ ಬೇಕಾಗಿದೆ. ಆ ಬದಲಾವಣೆಯನ್ನು ಬಯಸ್ತಾ ಇರುವಂತಹ ಜನರೇ ಅದನ್ನು ತಂದುಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಸರಿ ತಪ್ಪುಗಳ ವಿವೇಚನೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ದಾಸ್ಯ ಪ್ರವೃತ್ತಿಯನ್ನು ಕಳ್ಕೊಳ್ಬೇಕಾಗಿದೆ. ಸ್ವತಂತ್ರ ಮನೋಭಾವನೆಯನ್ನು ಬೆಳೆಸ್ಕೊಂಡು ಎಲ್ಲವನ್ನ ಎದುರಿಸಿ ಬದುಕುವಂತಹ ಮಾನಸಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಂದಿನ ನಾಡ ಜನರಿಗಿದೆ ಅನ್ನುವಂತಹ ಮಾತನ್ನು ಈ ಪದ್ಯ ಭಾಗದ ಒಳಗೆ ಡಾಕ್ಟರ್ BC ರಾಮಚಂದ್ರ ಶರ್ಮಾ ಅವರು ಎಂದಿಗೆ ಅನ್ನುವಂತಹ ಪದ್ಯದ ಮುಖೇನ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇನ್ನುಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.